ಏನು ಈ ನಮ್ಮ ಕಡಲ್ ಹತ್ತಿರ ಇರುವಂತಹ ಊರುಗಳು ಏನಿವೆ, ಈ ಊರುಗಳಲ್ಲಿರುವಂತಹ ಜನರಿಗೆ ಒಂದು ಸ್ಪೆಷಾಲಿಟಿ ಇದೆ. ಅವರು ತುಂಬ ಪ್ಯೂರ್ ಹಾರ್ಟೆಡ್ ಜನ ಇರ್ತಾರೆ, ತುಂಬ ಒಳ್ಳೆಯ ಜನ ಇರ್ತಾರೆ. ನಿಮಗೋಸ್ಕರ ನಂಬಿದರೆ ನಿಮಗೋಸ್ಕರ ಸಾಯಲಿಕ್ಕೆ ತಯಾರಿರ್ತಾರೆ. ಅವರು ಎದುರಾಗಿ ನಿಂದರೆ ನಿಮ್ಮನ್ನು ಕೊಲ್ಲಕ್ಕೂ ತಯಾರಾಗಿರ್ತಾರೆ. ಅಷ್ಟೇ ಸ್ಟ್ರಾಂಗ್ ಹಾರ್ಟೆಡ್ ಜನ ಇಲ್ಲಿರುವಂಥದ್ದು. ಹಾಗಾಗಿ ಈ ಒಂದು ಏರಿಯಾದಲ್ಲಿ ನಿಮ್ಮೆಲ್ಲರ ಹತ್ರ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಒಂದು ಖುಷಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಆಪ್ತರು. ನಾನು ಕುಂದಾಪುರದಲ್ಲಿ ASP ಆಗಿ ವರ್ಕ್ ಮಾಡಿದಾಗ ಸುಮಾರು 1.5-1.5 ವರ್ಷ ನಾನು ವರ್ಕ್ ಮಾಡಿದಾಗ ಬೇರೆ ಬೇರೆ ಕಮ್ಯುನಿಟೀಸ್, ಮೀನುಗಾರರ ಕಮ್ಯುನಿಟೀಸ್ ಆಗಲಿ, ಅದರಲ್ಲಿ ಲಿಂಕ್ಡ್ ಆಗಿರುವಂತಹ ಬೇರೆ ಬೇರೆ ಕಮ್ಯುನಿಟೀಸ್ ಆಗಲಿ, ಎಲ್ಲರೊಟ್ಟಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನನಗೊಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋಕ್ಕಾಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆ ಕಾರಣದಿಂದಲೇ ನಾನು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದ ಕೂಡಲೇ ನಾನು ಬರ್ತೀನಿ ಅಂತ ಹೇಳಿ ತಯಾರಾಗಿ ಬಂದಿರೋದು. ಮೊದಲನೇದಾಗಿ ನೀವು ಎಲ್ಲ ಕಾರ್ಯಕ್ರಮಗಳಿಗೂ ಚೀಫ್ ಗೆಸ್ಟ್ ಆಗಿ ಎಲ್ಲ ಯಾರಿಗಾದರೂ ಒಬ್ರಿಗೆ ಕರಿತೀವಿ, ಅವರೊಂದು ಅಟ್ಲೀಸ್ಟ್ ಎಲ್ಲರ ಕಣ್ಣಲ್ಲಿ ಸಕ್ಸಸ್ಫುಲ್ ಆಗಿರುವಂಥ ಒಬ್ಬ ವ್ಯಕ್ತಿಯನ್ನು ಕರೆದಿದ್ದಾರೆ ಅಂತ ಅಂದ್ಕೊಳ್ತೀರಿ. ಆದರೆ ನಾವು ಏನೋ ನಮ್ಮದು ಏನು ಪೊಸಿಷನಿಗೆ ಬಂದಿದ್ದೀವಿ, ಅದು ಎಷ್ಟೋ ಫೇಲ್ಯೂರ್ ದಾಟಿದ ನಂತರ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅದರ ಹಿಂದೆ ಆಗುವಂಥದ್ದು ಯಾರಿಗೂ ಹೇಳಲ್ಲ. ಯಾಕೆಂದರೆ ನಾವು ಸಕ್ಸಸ್ಸನ್ನು ತುಂಬ ಗ್ಲಾಮರೈಸ್ ಮಾಡ್ತೀವಿ, ಫೇಲ್ಯೂರನ್ನು ತುಂಬ ಸೈಲೆಂಟಾಗಿ ಇಟ್ಕೊಳ್ತೀವಿ, ಅಥವಾ ಯಾರಿಗೂ ಗೊತ್ತಾಗಬಾರ್ದು, ಕಡಿಮೆ ಆಗಿದೆ, ಕೊರತೆ ಆಗಿದೆ, ನಮ್ಮಿಂದ ನಾವು ಫೇಲ್ ಆಗಿದೆ ಅಂಥ ವಿಷಯ ನಾವು ಹೇಳೋಕ್ಕೆ ಇಚ್ಛೆಪಡಲ್ಲ, ಆ್ಯಕ್ಸೆಪ್ಟ್ ಮಾಡೋಕ್ಕೆ ಇಚ್ಛೆಪಡಲ್ಲ. ಆದರೆ ಪ್ರಪಂಚದಲ್ಲಿ ನೋಡಿರುವಂಥ ಎಲ್ಲ ದೊಡ್ಡ ಸಾಧನೆ ಮಾಡಿರುವಂಥ ವ್ಯಕ್ತಿಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಸತಿ ಫೇಲ್ ಆಗಿದ್ದವರು. ಆ ಲಾಸ್ಟ್ ಒಂದು ಸಕ್ಸಸ್ ಏನಿದೆ ಅದು ಮಾತ್ರ ನಿಮ್ಮ ಕಣ್ಣಿಗೆ ಕಾಣ್ತದೆ. ಅಮೇರಿಕನ್ ಪ್ರೆಸಿಡೆಂಟ್ ಆಗಿದ್ದರು ಅಬ್ರಹಾಂ ಲಿಂಕನ್. ತುಂಬ ಬದಲಾವಣೆಗಳು ಅಮೇರಿಕನ್ ಸೊಸೈಟಿಯಲ್ಲಿ ತಂದಿರುವ ವ್ಯಕ್ತಿ. ಅವರು ಎಷ್ಟೋ ಸರ್ತಿ ಎಲೆಕ್ಷನ್ ಸೋತಿದ್ದಾರೆ, ಎಷ್ಟೋ ಸರ್ತಿ ಎಲ್ಲ ಲೆವೆಲಲ್ಲೂ ಎಲೆಕ್ಷನ್ ಸೋತಿದ್ದಾರೆ. ಆಮೇಲೆ ಫೈನಲಿ ಒಂದು ಸರ್ತಿ ಗೆದ್ದಿದ್ದಾರೆ. ಆಮೇಲೆ ಮುಂದೆ ಬಂದು ಅಮೇರಿಕನ್ ಪ್ರೆಸಿಡೆಂಟ್ ಆಗಿದ್ದಾರೆ. ನಮ್ಮದೇ ಸ್ವಾತಂತ್ರ್ಯದ ಹೋರಾಟ ನೋಡಿ, 1847 ಇಂದ ಸ್ಟಾರ್ಟ್ ಮಾಡಿ 1857 ರಿವೋಲ್ಟಿಂದ ಸ್ಟಾರ್ಟ್ ಮಾಡಿ ನಮಗೆ 1947 ತನಕ ಕಾಯಬೇಕಾಗಿತ್ತು ಭಾರತ ಸ್ವಾತಂತ್ರ್ಯ ತೊಗೊಳಕ್ಕೆ. ಅದರಲ್ಲಿ ಎಷ್ಟೋ ಸರ್ತಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸೋಕ್ಕೆ ಎಷ್ಟೋ ಪ್ರಯತ್ನಗಳಾಗಿದೆ, ಅದೆಲ್ಲ ಫೇಲ್ ಆಗಿದೆ. ಆಮೇಲೆ 1947 ನಾವು ಸಕ್ಸಸ್ಫುಲ್ ಆಗಿದ್ದೀವಿ. 1947 ಇಂಡಿಪೆಂಡೆನ್ಸ್ ಡೇ ಮತ್ತು ಇವೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಅದರ ಹಿಂದುಗಡೆ ಆ ಸಕ್ಸಸ್ ಆಗಲಿಕ್ಕೆ ಕಾರಣ ಅದರ ಹಿಂದುಗಡೆ ಆಗಿರುವ 1000 ಫೇಲ್ಯೂರ್ಸ್ ಅಥವಾ ಅಟೆಂಪ್ಟ್ಸ್ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಾನು ಸಹ UPSC ಎಕ್ಸಾಮಿನೇಷನ್ ಪ್ರಿಪ್ರೇಷನಲ್ಲಿ ಒಂದಲ್ಲ, ಎರಡಲ್ಲ, 5ನೇ ಸರ್ತಿ 4 ಸರ್ತಿ ಸಕ್ಸಸ್ಫುಲ್ ಆಗದೆ 5ನೇ ಸರ್ತಿ ಬರೆದು ನನಗೆ IPS ಸಿಕ್ಕಿರುವಂಥದ್ದು. ಸೊ ನನಗೆ ಈಗ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಗೆಸ್ಟಾಗಿ ಬರೋಕ್ಕೆ ಕರೆದಿದ್ದಾಗ ಅಥವಾ ನಿಮ್ಮ ಹತ್ರ ಮಾತಾಡುವಾಗ ನಿಮ್ಮ ಮನಸ್ಸಲ್ಲಿ ಎಲ್ಲಾದರೂ ಹೋಗ್ತದೆ, ಇವರು ಎಷ್ಟು ಅಟೆಂಪ್ಟಲ್ಲಿ ಪಾಸ್ ಆಗಿದ್ದಾರೆ ಅಂತ. ನೀವು ಯಾರು ಕೇಳಲ್ಲ. ಲಾಸ್ಟ್ SP ಆಗಿದ್ದಾರೆ, IPS ಆಗಿದ್ದಾರೆ ಅಷ್ಟೇ. ಹಾಗಾಗಿ ಎಷ್ಟೇ ಫೇಲ್ಯೂರ್ಗಳಾದ್ರೂ ನೀವು ಬಿಟ್ಟುಕೊಡದೆ ಲಾಸ್ಟ್ ತನಕ ಪ್ರಯತ್ನ ಮಾಡಿದರೆ ಸಕ್ಸಸ್ಫುಲ್ ಆಗ್ತದೆ ಅಂತ ನನ್ನ ಅನಿಸಿಕೆ. ನಿಮಗೆಲ್ಲರಿಗೆ ಹೇಳಬೇಕಾಗಿರುವಂಥ ಮೆಸೇಜು ಹಾಗೆ. ನೀವು ಯಾವಾಗ ಕೈ ಬಿಡ್ತೀರಿ, ಇಲ್ಲ ನಮಗೆ ಆಗಲ್ಲ, ಆವಾಗ ಮಾತ್ರ ನೀವು ಫೇಲರ್ ಆಗೋದು. ಕ್ವಿಟ್ ಮಾಡೋ ತನಕ ನೀವು ಫೇಲರ್ ಅಂತ ಆ್ಯಕ್ಸೆಪ್ಟ್ ಮಾಡೋಂಗಿಲ್ಲ. ಇದನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮದು ಇಡೀ ಭಾರತದಲ್ಲೇ ಸಮಾಜದಲ್ಲಿ ಆಗಿರುವಂಥ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಸಾಧಾರಣತೆ ಅಂತ ಹೇಳ್ಬೋದು. ಮೀಡಿಯೋಕ್ರಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಸಾಧಾರಣತೆ. ನಮಗೆಲ್ಲರಿಗೆ ಹೇಗೋ ಮಾಡಿ 10th ಪಾಸ್ ಆಗಬೇಕು, ಡೀಸೆಂಟ್ ಮಾರ್ಕ್ಸಲ್ಲಿ PUC ಪಾಸ್ ಆಗಬೇಕು, ಒಂದು ಡೀಸೆಂಟ್ ರೀತಿಯಲ್ಲಿ ನಮಗೆ ಕಾಲೇಜಲ್ಲಿ ಎಜುಕೇಷನ್ ಮಾಡಬೇಕು. ಅದಾದಮೇಲೆ ಬೆಂಗಳೂರಲ್ಲೋ ಅಥವಾ ಮತ್ತೊಂದು ಕಡೆನೋ ಅಥವಾ ಊರಲ್ಲೋ ಒಂದು ಡೀಸೆಂಟ್ ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮತ್ತು ಹಂಗೆ ಮುಂದುವರಿತಾ ಇರಬೇಕು. ಇದು ನಮ್ಮದು ಬಿಗ್ಗೆಸ್ಟು ಸಮಸ್ಯೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇದು ನೀವು ಈ ಒಂದು ಜೀವನ ನೀವು ಯಾರೇ ಆಸೆಪಟ್ಟರೂ ಆಗ್ಬೋದು, ಪ್ರತಿಯೊಬ್ಬರೂ ಆಸೆಪಟ್ಟರೆ ಆಗ್ಬೋದು. ಇದಕ್ಕೆ ತುಂಬ ಎಫರ್ಟ್ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ದೇಶ ಈ ಒಂದು ಪರಿಸ್ಥಿತಿಯಲ್ಲಿ ಏನು ಯುವಕರ ದೇಶ ಅಂತ ನಾವು ಸದ್ಯಕ್ಕೆ ಹೇಳ್ಬೋದು. ಭಾರತ ದೇಶ ಯುವಕರ ಮೇಲೆ, ಮಕ್ಕಳ ಮೇಲೆ ತುಂಬ ಆಸೆಗಳು, ತುಂಬ ನಿರೀಕ್ಷೆ ಇದೆ.
ಅದು ನೀವು ಅಚೀವ್ ಮಾಡಬೇಕು ಅಂತಿದ್ರೆ ನೀವು ಈ ಸಾಧಾರಣತೆಯನ್ನು ಬಿಟ್ಟು ಬಿಡಬೇಕಾಗ್ತದೆ. ದೊಡ್ಡ ದೊಡ್ಡ ಕನಸುಗಳು ನೋಡೋಕ್ಕೆ ಶುರು ಮಾಡಬೇಕಾಗ್ತದೆ. ನೀವು ಯಾಕೆ ಯಾವುದೇ ಕನಸು ನೋಡಲಿ, ನಿಮಗೆ ಪೈಲಟ್ ಆಗಬೇಕು ಅಂತಿದೆ, ನಿಮಗೆ ಪೊಲೀಸ್ ಆಗಬೇಕು ಅಂತಿದೆ, ನಿಮಗೆ ಡಾಕ್ಟ್ರ್ ಆಗಬೇಕು ಅಂತಿದೆ, ನಿಮಗೆ ಜರ್ನಲಿಸ್ಟ್ ಆಗಬೇಕು ಅಂತಿದೆ, ಏನೇ ಇರಲಿ, ಆ ಕನಸನ್ನು ನೀವು ಕಾಣಬೇಕು, ಆಸೆ ಪಡಬೇಕು. ಅದರಲ್ಲೇ ನೀವು ಏನು ಕನಸು ಕಾಣ್ತೀರಿ ಅದರಲ್ಲೇ ನೀವು ವರ್ಲ್ಡಲ್ಲೇ ಬೆಸ್ಟ್ ಆಗಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅದು ನಿಮ್ಮ ಮನಸ್ಸಲ್ಲಿ ಇರಬೇಕಾಗಿರುವಂತಹ ಯೋಚನೆ, ಬೇರೆ ಯಾವುದೂ ಅಲ್ಲ. ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಫ್ಲೋ ಒಟ್ಟಿಗೆ ಹೋಗಿ ಅವೆಲ್ಲ ಯೋಚನೆ ಮಾಡಬೇಡಿ. ನೀವೇ ನಿಮ್ಮ ದಾರಿ ಕ್ರಿಯೇಟ್ ಮಾಡಬೇಕಾಗ್ತದೆ, ನೀವೇ ನಿಮ್ಮ ದಾರಿ ಸೆಲೆಕ್ಟ್ ಮಾಡಬೇಕಾಗ್ತದೆ, ನೀವೇ ಆ ದಾರಿಯಲ್ಲಿ ಹೋಗಬೇಕಾಗ್ತದೆ. ಇನ್ನೊಬ್ಬರು ನಿಮ್ಮೊಟ್ಟಿಗೆ ಬರಲ್ಲ. ಬೇರೊಬ್ಬರು ಮಾಡಿರುವಂಥ ದಾರಿಯಲ್ಲಿ ನೀವು ಹೋದರೆ ಅವ್ರು ಹೇಳೋ ಕಡೆ ನೀವು ಹೋಗಬೇಕಾಗ್ತದೆ. ಹಾಗಾಗಿ ಯಾವಾಗಲೂ ನೆನಪಿಟ್ಕೊಳ್ಳಿ, ನಾವು ಸ್ಕೂಲಲ್ಲಿ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ಕೂತಿರ್ತೀವಿ ಒಂದು ಯೂನಿಫಾರ್ಮಿಟಿಗೋಸ್ಕರ. ಆದರೆ ನಾವೆಲ್ಲರೂ ಗುಂಪಲ್ಲಿ ಗೋವಿಂದ ಅಂತ ಹೇಳ್ತೀರ, ಹಂಗೆ ಅಲ್ಲ. ನಾವೆಲ್ಲರಿಗೂ ಇಂಡಿವಿಜುವಲ್ ಆಗಿರುವಂಥ ಐಡೆಂಟಿಟಿ ಇದೆ, ಇಂಡಿವಿಜುವಲ್ ಆಗಿರುವಂಥ ಆಸೆಗಳಿದೆ. ಅದು ಸ್ಪೋರ್ಟ್ಸಲ್ಲಿರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರಲ್ಲಿರ್ಬೋದು, ಆರ್ಟ್ಸಲ್ಲಿರ್ಬೋದು, ಯಾವುದೇ ಇರಲಿ ಅದರಲ್ಲಿ ನೀವು ಎಕ್ಸಲೆಂಟ್ ಆಗಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ನಾನು ನಿಮಗೆಲ್ಲರಿಗೂ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ನಿಮ್ಮ ಥರನೇ ಅಥವಾ ನಿಮ್ಮ ಪರಿಸ್ಥಿತಿ ಹೆಂಗಿತ್ತು, ಇಷ್ಟು ಸಹ ಪರಿಸ್ಥಿತಿ ಅಥವಾ ಇಷ್ಟು ಸವಲತ್ತುಗಳು ಇಲ್ಲದಿದ್ದರೂ ಸಹ ಒಳ್ಳೆ ಪೊಸಿಷನ್ಗಳಲ್ಲಿ ರೀಚ್ ಆಗಿರೋ ಜನ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ನಮ್ಮ ಹಳೆಯ ಪ್ರೆಸಿಡೆಂಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ ನಿಮ್ಮ ಪ್ರಾಯದಲ್ಲಿ ಮನೆಗೆ ನ್ಯೂಸ್ ಪೇಪರ್ ಇಡೋಕ್ಕೆ ಹೋಗ್ತಾಯಿದ್ರು. ಅದೇ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ದು ಫಾದರ್ ಡಾಕ್ಟರ್ BR ಅಂಬೇಡ್ಕರ್ ಎಷ್ಟು ಒಂದು ಬಡ ದಲಿತ ಕುಟುಂಬಕ್ಕೆ ಹುಟ್ಟಿದ್ದಾರೆ. ಅಲ್ಲಿಂದ ಭಾರತ ದೇಶದ ಸಂವಿಧಾನ ಬರೆಯುವುದಕ್ಕೆ, ಅದರದ್ದು ಆರ್ಕಿಟೆಕ್ಟ್ ಆಗಲಿಕ್ಕೆ ಅವರಿಗೆ ಯಾವ ರೀತಿಯಲ್ಲಿ ಅವರು ಕಷ್ಟಪಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಸ್ಟ್ರಗಲ್ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಅವರು ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಜೀವನ ಪಾಠ ಆಗ್ತದೆ ನಮಗೆಲ್ಲರಿಗೆ. ಹಾಗಾಗಿ ಯಾವಾಗ ನೀವು ನಿಮ್ಮ ಕಂಫರ್ಟ್ ಝೋನ್, ನಿಮ್ಮದು ರಿಲ್ಯಾಕ್ಸ್ಡ್ ಆಗಿರುವಂಥ ಝೋನ್ ಬಿಡಲಿಕ್ಕೆ ರೆಡಿಯಾಗಿರ್ತೀವಿ, ಆವಾಗ ನಿಮಗೋಸ್ಕರ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಕಾಯ್ತಾ ಇದೆ, ನೀವು ಬಂದು ತೊಗೊಳ್ತೀವಿ ಅಂತ. ಹಾಗಾಗಿ ತುಂಬ ರಿಲ್ಯಾಕ್ಸ್ಡ್ ಆಗಿ ಕಂಫರ್ಟಬಲ್ ಲೈಫಿಗೆ ಟ್ರೈ ಮಾಡೋಕ್ಕೆ ಬದಲಾಗಿ ಸ್ವಲ್ಪ ಸ್ಟ್ರೆಸ್ಡ್ ಇದ್ದರೂ, ಸ್ವಲ್ಪ ಎಫರ್ಟ್ಸ್ ಹಾಕಿದರೂ ಒಂದು ಎಕ್ಸ್ಟ್ರಾಆರ್ಡಿನರಿ ಲೈಫ್ ಬದುಕಲಿಕ್ಕೆ ಒಂದು ಪ್ರಯತ್ನ ಮಾಡಿ. ನೀವು ಇಂಡಿವಿಜುವಲ್ ಲೆವೆಲಲ್ಲಿ ಮಾಡಿದರೆ ಅಲ್ಟಿಮೇಟ್ಲಿ ದೇಶಕ್ಕೆ ಒಳ್ಳೆಯದಾಗ್ತದೆ. ನಿಮ್ಮಿಂದ ದೇಶನೇ ಉದ್ಧಾರಣೆ ಆಗೋದು, ದೇಶ ಮುಂದೆ ಹೋಗುವಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಕೊನೆಯದಾಗಿ ನೀವೆಲ್ಲ ಶಾಲೆ ಮಕ್ಕಳಿದ್ದೀರಿ, ನಿಮಗೆ ಕೆಲವು ವಿಷಯಗಳ ಬಗ್ಗೆ ಹೇಳಬೇಕು. ನಾನು ಶಾಲೆ ಮಕ್ಕಳ ಹತ್ರ ಎಲ್ಲಿ ಹೋದರೂ ಹೇಳೋಕ್ಕೆ ಇಚ್ಛೆಪಡುವಂಥ ಕೆಲವು ವಿಷಯಗಳಿದೆ. ಒಂದು, ವಯಲೆನ್ಸ್ ಬಗ್ಗೆ. ಮೂವೀಸಲ್ಲಿ ಎಲ್ಲ ದೊಣ್ಣೆ, ಮಚ್ಚು, ಚಾಕು ಇದೆಲ್ಲ ತೊಗೊಂಡು ಚುಚ್ಚೋದು, ಒಡೆಯೋದು, ಬಡಿಯೋದು, ರಕ್ತ ಅಲ್ಲಿ ಹಾರುವುದು, ರಕ್ತ ಇಲ್ಲಿ ಹಾರುವುದು, ಇದೆಲ್ಲ ನೋಡಿಕೊಂಡು ಹೀರೋಯಿಸಮ್ ಅಂತ ಅಂದ್ಕೊಂಡಿದ್ರೆ ಇದಕ್ಕೆ ಯಾವ ಹೀರೋಯಿಸಮೂ ಇಲ್ಲ. ರಿಯಲ್ ಲೈಫಲ್ಲಿ ಆ ಥರ ಮಾಡೋರೆಲ್ಲ ಜೈಲಿಗೆ ಹೋಗ್ತಾರೆ. ಮೂವಿಯಲ್ಲಿ ನಮಗೆ ಅನಿಸ್ತದೆ ಈ ಊರಲ್ಲಿ ಪೊಲೀಸೇ ಇಲ್ವ ಅಂತ ಅನಿಸ್ತದೆ. ಇಷ್ಟೆಲ್ಲ ಇವರು ಮಾಡ್ತಿದ್ದಾರೆ, ಆದರೂ ಪೊಲೀಸ್ ಬರಲ್ಲ, ಯಾರಿಗೂ ಹಿಡಿಯಲ್ಲ. ರಿಯಲ್ ಲೈಫಲ್ಲಿ ಆ ಥರ ಜೀವನ ಬದುಕುವಂಥದ್ದು, ವಯಲೆನ್ಸ್ ಪ್ರೊಪಗೇಟ್ ಮಾಡುವಂಥದ್ದು ಯಾವುದೇ ರೀತಿಯಲ್ಲಿರೋ ಹೀರೋಯಿಸಮ್ ಇಲ್ಲ. ಬಟ್ ನಿಮಗೆ ನೋಡುವಾಗ ಅನಿಸ್ತದೆ ದೊಡ್ಡವರೆಲ್ಲ ಇದೇ ತೋರಿಸ್ತಿದ್ದಾರೆ, ದೊಡ್ಡವರು ಇದಕ್ಕೆ ಕ್ಲಾಪ್ಸ್ ಮಾಡ್ತಿದ್ದಾರೆ, ಹಾಗಾಗಿ ಇದೇ ಸರಿ ಇರಬೇಕು ಅಂತ. ಇದಕ್ಕೆ ಯಾವ ನೈಜತೆಯೂ ಇಲ್ಲ. ವಯಲೆನ್ಸ್ ಯಾವ ರೀತಿಯಲ್ಲೂ ನಾವು ಪ್ರಮೋಟ್ ಮಾಡಬಾರ್ದು, ಅದನ್ನು ಅಪ್ರಿಷಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ನೋಡಿದ್ದೀರೋ ನೋಡಿ, ಅದು ಬೇರೆ ವಿಷಯ. ಬಟ್ ಅದು ನಮ್ಮ ಲೈಫಲ್ಲಿ ಅದನ್ನು ಅನುಕರಣೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೆ ಪ್ರಯತ್ನ ಪಡಬಾರ್ದು. ಅದು ಒಂದನೇ ವಿಷಯ. ಎರಡನೇ ವಿಷಯ, ಮಾದಕ ವಸ್ತುಗಳ ಬಗ್ಗೆ ಮತ್ತು ಆಲ್ಕೋಹಾಲ್ ಮತ್ತು ಸಿಗರೆಟ್ಸು ಮತ್ತು ಈ ಥರ ಕಾರ್ಯಕ್ರಮ, ಇದರ ಬಗ್ಗೆ ಇದನ್ನು ತುಂಬ ಗ್ಲ್ಯಾಮರೈಸ್ ಮಾಡ್ತಿದ್ದಾರೆ ಮೂವಿಗಳಲ್ಲಿ ಅಥವಾ ಅಡ್ವರ್ಟೈಸ್ಮೆಂಟ್ಗಳಲ್ಲಿ, ಬೇರೆ ಬೇರೆ ಕಡೆ. ಇದೆಲ್ಲ ಆಗಿದ್ರೆ ಮಾತ್ರ ಒಂದು ಗಂಡಸ್ತನ ಇರ್ತದೆ ಅಂತನೋ, ಇಲ್ಲ ಹಿಂಗೆ ಮಾಡಿದರೆ ನಾವು ಕೂಳಾಗಿರ್ತೀವಿ ಅಂತನೋ, ಇಲ್ಲ ನಮ್ಮ ಒಟ್ಟಿಗಿರುವಂತಹ ಸಹಪಾಠಿಗಳೆಲ್ಲ ಮಾಡ್ತಿದ್ದಾರೆ ನಾವು ಮಾಡಬೇಕು ಅಂತನೋ, ಈ ಥರ ಎಲ್ಲ ಪಿಯರ್ ಪ್ರೆಷರೆಲ್ಲ ಬರ್ತದೆ. ಯಾವುದೇ ಕಾರಣಕ್ಕೆ ಮಾದಕ ವಸ್ತುಗಳಿಗೆ ಅಡಿಕ್ಷನ್ ಆಗಲಿಕ್ಕೆ ಅವಕಾಶ ಕೊಡಬೇಡಿ. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇದು ಏನಿದೆ ಅಂತ ನೋಡೋಣ ಅಂತ ಹೇಳಿ ಪ್ರಯತ್ನ ಮಾಡೋಣ, ಯೂಸ್ ಮಾಡಿ ನೋಡೋಣ ಅಂತ ಈ ಥರ ಯೋಚನೆಗಳು ಬಂದರೆ ದಯವಿಟ್ಟು ಅದನ್ನು ದೂರ ಇಟ್ಕೊಳ್ಳಿ. ಅದೊಂದು ದೊಡ್ಡ ದೊಡ್ಡ ಟ್ರ್ಯಾಪ್ ಇದೆ. ನೀವೆಲ್ಲರೂ ಮಕ್ಕಳಿದ್ದೀರಿ, ನಿಮಗೆ ಗೊತ್ತಾಗಲ್ಲ, ಸ್ವಲ್ಪ ದೊಡ್ಡವರಾಗುವಾಗ ಇನ್ನೂ ಗೊತ್ತಾಗ್ತದೆ.
ಅದೊಂದು ದೊಡ್ಡ ಟ್ರ್ಯಾಪ್ ಇದೆ. ಆ ಟ್ರ್ಯಾಪಿಗೆ ಹೋಗಿ ಬೀಳಬೇಡಿ. ಒಂದು ವೇಳೆ ಬಿದ್ದರೆ, ಸಮಸ್ಯೆ ಆಗಿದ್ದರೆ ಹೆದರಬೇಡಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡುವಂಥದ್ದು. ನಾವು ಪೊಲೀಸ್ ಇಲಾಖೆ ಇರುವಂಥದ್ದು ನಿಮ್ಮಂತಹ ಮಕ್ಕಳಿಗೆಲ್ಲ ಸಹಾಯ ಮಾಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ, ಸಪೋರ್ಟ್ ಮಾಡೋಕ್ಕೆ. ನಿಮಗೆ ಹಿಡಿದು ನೀವೇನಾದ್ರು ತಪ್ಪು ಮಾಡಿದರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋಕ್ಕೋ, ನಿಮ್ಮ ಮೇಲೆ ಕೇಸ್ ಹಾಕ್ಲಿಕ್ಕೋ ಅಲ್ಲ. ಅರ್ಥ ಆಯ್ತಲ್ಲ? ಪೊಲೀಸ್ ಅಂತ ಹೇಳಿದರೆ ಕ್ರಿಮಿನಲ್ಸಿಗೆ ಹೆದರಿಕೆ ಇರಬೇಕು, ಸಾರ್ವಜನಿಕರಿಗೆ ಆ ಪೊಲೀಸ್ ಮೇಲೆ ಪ್ರೀತಿ ಇರಬೇಕು, ಗೌರವ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗಳಿಗೆ ಬರೋಕ್ಕೂ ನೀವು ಏನಾವುದಾಗಿದ್ದರೆ ಹೆದರಬಾರ್ದು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ತಪ್ಪು ಎಲ್ಲರೂ ಮಾಡ್ತಾರೆ, ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಮಾಡ್ತಾರೆ ತಪ್ಪುಗಳು. ಅರ್ಥ ಆಯ್ತಲ್ಲ? ತಪ್ಪು ಮಾಡುವಂಥದ್ದು ಸಹಜ. ನಾವು ಮನುಷ್ಯರಾಗಿದ್ದರೆ ತಪ್ಪು ಮಾಡ್ತೀವಿ, ಒಂದಲ್ಲ ಬೇರೆ ಥರ ತಪ್ಪುಗಳು ಮಾಡ್ತೀವಿ. ನೀವು ಮಾಡಿರುವಂಥ ತಪ್ಪನ್ನು ನಿಮ್ಮ ತಂದೆ ತಾಯಿ ಹತ್ರ ಹೇಳ್ತೀವಿ, ಅಥವಾ ನಾವು ಆನ್ಲೈನ್ ಪೋಸ್ಟ್ ಮಾಡ್ತೀವಿ, ಯೂಟ್ಯೂಬಿಗೆ ಹಾಕ್ತೀವಿ, ನಿಮ್ಮ ಮರ್ಯಾದೆ ತೆಗಿಸ್ತೀವಿ, ನಿಮಗೆ ಇದು ಏನು ಸಮಾಜದಲ್ಲಿ ಎಲ್ಲರೂ ನಿಮಗೆ ತುಂಬ ಕೆಟ್ಟ ರೀತಿಯಲ್ಲಿ ನೋಡೋ ರೀತಿಯಲ್ಲಿ ಮಾಡಿಸ್ತೀನಿ ಅಂತೆಲ್ಲ ಹೇಳಿ ಈ ರೀತಿ ಹೆದರಿಸುವಂಥದ್ದು ಯಾರಾವುದು ನಿಮಗೆ ಮಾಡಿದರೆ ದಯವಿಟ್ಟು ಹೆದರಬೇಡಿ. ನಾನು ಹೇಳಿದಾಗೆ ತಪ್ಪೆಲ್ಲರೂ ಮಾಡ್ತೀವಿ. ಯಾರು ಶಿಕ್ಷೆ ನಿಮ್ಮ 18 ವಯಸ್ಸು ತನಕ ಆಗುವಂಥ ಮಕ್ಕಳು ಏನು ತಪ್ಪು ಮಾಡಿದರೂ ಶಿಕ್ಷೆ ಕೊಡಬಾರ್ದು ಅಂತ ಕಾನೂನಲ್ಲೂ ಇದೆ. ಹಾಗಾಗಿ ತಪ್ಪುಗಳೇನಾವುದು ಮಾಡಿದರೆ ಅದನ್ನು ಇಟ್ಕೊಂಡು ಯಾರಾவது ದೊಡ್ಡವರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಯಾವಾಗಲೂ ನೆನಪಿಟ್ಕೊಳ್ಳಿ, ನಿಮಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಿಮ್ಮ ಅಪ್ಪನ ಹತ್ರ ಹೇಳ್ತೀನಿ, ಇಲ್ಲ ನಿಮ್ಮ ಪ್ರಿನ್ಸಿಪಲ್ ಹತ್ರ ಹೇಳ್ತೀನಿ, ಸ್ಕೂಲಿಂದ ಹೊರಗಡೆ ಹಾಕಿಸ್ತೀನಿ, ಹೇಳಿ ನಿಮಗೆ ತೆಗಿಸ್ತೀನಿ ಅಂತೆಲ್ಲ ಹೇಳಿ, ಇಲ್ಲಾಂದರೆ ಮನೆಯಿಂದ ಚಿನ್ನ ತೊಗೊಂಬನ್ನಿ, ಅಥವಾ ದುಡ್ಡು ಕೊಡಿ, ಅಥವಾ ಇನ್ನೊಂದು ಮತ್ತೊಂದು, ಈ ಥರ ಆಗಲಿಕ್ಕೆ ಅವಕಾಶ ಕೊಡಬಾರ್ದು. ಅರ್ಥ ಆಯ್ತಲ್ಲ? ಈ ಥರ ಯಾರಾದರೂ ನಿಮಗೆ ಯಾವುದಾದ್ರೂ ಒಂದು ಘಟನೆಯಲ್ಲಿ ನಿಮಗೆ ಈ ಥರ ಮಾತಾಡಿದರೆ ಸಧೈರ್ಯವಾಗಿ ಕೂಡಲೇ ಪೊಲೀಸ್ ಸ್ಟೇಷನಿಗೆ ಬನ್ನಿ. ನಿಮ್ಮ ತಂದೆ ತಾಯಿ ಹತ್ರ ಹೇಳಿ, ಅವರನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನಿಗೆ ಬನ್ನಿ. ನಮ್ಗೆ ಯಾಕೆ ಕೇಸು ಕಚೇರಿ ಎಲ್ಲ ಬೇಕು ಅಂತ ಯೋಚನೆ ಮಾಡಬೇಡಿ. ನಿಮಗೆಲ್ಲ ಸಹಾಯ ಮಾಡೋಕ್ಕಿರುವಂಥ ಒಂದು ಕಚೇರಿ ಅದು ನಮ್ಮ ಪೊಲೀಸ್ ಸ್ಟೇಷನ್. ಧೈರ್ಯವಾಗಿ ಬನ್ನಿ. ನಮ್ಮದೆಲ್ಲ ಖಾಕಿ ಎಲ್ಲ ನೋಡಿ ನೀವು ಹೆದರುವ ಅವಶ್ಯಕತೆ ಇಲ್ಲ. ಈ ಖಾಕಿ ನಿಮಗೋಸ್ಕರ ಇರುವ ಖಾಕಿ, ಗೊತ್ತಾಯ್ತಲ್ಲ? ಕ್ರಿಮಿನಲ್ಸಿಗೆ ಹೆದರಿಕೆ ಇರಬೇಕು ಅಷ್ಟೇ, ನಿಮಗೆ ಹೆದರಿಕೆ ಇರಬಾರ್ದು. ನೀವು ಬನ್ನಿ, ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನು ಸಮಸ್ಯೆಗಳಿದ್ದರೂ ನಾವು ಬಗೆಹರಿಸ್ತೀವಿ. ತಪ್ಪುಗಳಾಗ್ತದೆ, ಅದನ್ನು ಹಿಡ್ಕೊಂಡು ಮತ್ತೆ ಅದನ್ನು ಬೇರೆ ಯಾರೋ ಬಳಸ್ಕೊಂಡು ನಿಮಗೆ ಜಾಸ್ತಿ ತಪ್ಪುಗಳು ಮಾಡೋಕ್ಕೆ ಅಥವಾ ಮಾಡಿಸೋಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದರಲ್ಲೂ ನಾನು ಎಸ್ಪೆಷಲಿ ಹೇಳ್ತೀನಿ, ಹೆಣ್ಮಕ್ಳಿಗೆ ಯಾವುದೇ ರೀತಿಯಲ್ಲಿರುವಂಥ ಸಮಸ್ಯೆಗಳಿದ್ದರೂ ಅದನ್ನು ಕಣ್ಣು ಮುಚ್ಚಿ ಇದೆಲ್ಲ ನಡೀತಾ ಇರ್ತದೆ, ನಾವು ಏನು ಮಾಡೋಕ್ಕಾಗ್ತದೆ, ನಾವು ಯಾಕೆ ಹೇಳಬೇಕು, ಈ ಥರ ಯಾವುದೇ ಕಾರಣಕ್ಕೆ ಯೋಚನೆ ಮಾಡಬೇಡಿ. ಯಾವುದೇ ತಪ್ಪುಗಳು ಅನಾಹುತಗಳಾದರೆ ನೀವು ಮುಂದೆ ಬರಬೇಕು. ಹಂಗೆ ಬಂದರೆ ಮಾತ್ರ ಇನ್ನೊಬ್ಬರಿಗೆ ಇದೇ ಥರ ಆಗದೆ ನಮಗೆ ಎನ್ಶೋರ್ ಮಾಡೋಕ್ಕಾಗುವಂಥದ್ದು, ನಿಮಗೆ ಆಗಿರುವಂಥ ಸಮಸ್ಯೆಗಳನ್ನು ಸರಿಪಡಿಸೋಕ್ಕಾಗುವಂಥದ್ದು. ಇದರಲ್ಲಿ ಮರ್ಯಾದೆ ಹೋಗುವಂಥ ಪ್ರಶ್ನೆ ಏನು ಇಲ್ಲವೇ ಇಲ್ಲ. ಅರ್ಥ ಆಯ್ತಲ್ಲ? ಇದರಲ್ಲಿ ಏನು ಮರ್ಯಾದೆ ಪ್ರಶ್ನೆ ಇಲ್ಲ. ಯಾರಾದರೂ ದ್ರೋಹ ಮಾಡಿದರೆ ಆ ದ್ರೋಹಿದ ಮರ್ಯಾದೆ ಹೋಗ್ತದೆ. ಆ ಥರ ಆಗದೇ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಆದರೆ ನಾನು ಹೇಳ್ತಿರೋದು, ಇದರಲ್ಲೂ ಈಗ ಪ್ರೈವೇಟ್ ಸ್ಕೂಲ್ಸ್ ಕಾಲೇಜಸ್ಸಲ್ಲೆಲ್ಲ ನಾನು ಕೆಲವೊಂದು ಘಟನೆಗಳು ನೋಡಿದೆ. ಕರ್ಕೊಂಬರುವಂತಹ ಆಟೋ ರಿಕ್ಷಾ, ಸ್ಕೂಲ್ ಬಸ್ಸು, ಮತ್ತು ಇದರಲ್ಲೆಲ್ಲ ಮಕ್ಕಳನ್ನು ಪ್ರೈವೇಟ್ ಬಸ್ಸುಗಳಲ್ಲಿ, ಪ್ರೈವೇಟ್ ಖಾಸಗಿ ವಾಹನಗಳಲ್ಲಿ ಕರ್ಕೊಂಬರುವಾಗ ನೀವೆಲ್ಲರೂ ಯಾರು ನಿಮಗೆ ಕರ್ಕೊಂಬರುವಂಥ ಅಡಲ್ಟ್ಸ್ ಯಾರಿದ್ದಾರೆ, ಯಾವುದೇ ಆಗಲಿ, ಪ್ರೈವೇಟ್ ಇರಲಿ ಪಬ್ಲಿಕ್ ಇರಲಿ, ಅವ್ರದ್ದು ವರ್ತನೆಯಲ್ಲಿ ಏನಾವುದು ಅನುಚಿತವಾಗಿ ಕಂಡು ಬಂದರೆ ಕೂಡಲೇ ನೀವು ನಿಮ್ಮ ತಂದೆ ತಾಯಿಯಂದಿರ ಹತ್ರ ಹೇಳಬೇಕು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈ ಥರ 2-3 ಪ್ರಕರಣಗಳಾಗಿದೆ. ಅದಕ್ಕೆ ಯಾವುದನ್ನು ಸೈಲೆಂಟ್ಲಿ ಸಹಿಸ್ಕೋಬಾರ್ದು, ಯಾವುದನ್ನು ತಡ್ಕೋಬಾರ್ದು. ನಿಮಗೆ ಮಕ್ಕಳನ್ನು ದ್ರೋಹ ಮಾಡುವಂಥದ್ದು ಯಾವುದೇ ಕಾರಣಕ್ಕೆ ಪೊಲೀಸ್ ಇಲಾಖೆ ಆಗಲಿ ಈ ಸಮಾಜ ಸಹಿಸ್ಕೊಳ್ಳಲ್ಲ. ನಿಮಗೋಸ್ಕರ ನಾವು ಇರುವಂಥದ್ದು. ಹಾಗಾಗಿ ಎಷ್ಟು ಖುಷಿಯಾಗಿ ನಿಮ್ಮದು 18 ವರ್ಷ ತನಕ ಬದುಕಲಿಕ್ಕೆ ಆಗ್ತದೆ. 18 ವರ್ಷ ತನಕ ಅಟ್ಲೀಸ್ಟ್ ನನ್ನ ಜವಾಬ್ದಾರಿ ಇದೆ. ಅದಕ್ಕೆ ನಾವು ನಿಮಗೆ ಎಲ್ಲ ರೀತಿ ಸಪೋರ್ಟ್ ಕೊಡ್ತೀವಿ. ಅದಲ್ಲದೆ ನಾನು ಮುಂಚೆ ಹೇಳಿದ ಹಾಗೆ ಈ ಒಂದು ಪ್ರೀತಿಯ ಎನ್ವೈರನ್ಮೆಂಟಲ್ಲಿ ನೀವು ಚೆನ್ನಾಗಿ ಕಲಿತ್ಕೊಂಡು ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ನಾಳೆ ನಿಮ್ಮಿಂದನೇ ಒಬ್ಬರೋ ಇಬ್ಬರೋ ನಮ್ಮ IAS IPS ಆಗಲಿ, ಅಥವಾ ದೊಡ್ಡ ಡಾಕ್ಟರ್ಗಳಾಗಲಿ, ಎಂಜಿನಿಯರ್ ಆಗಲಿ, ದೊಡ್ಡ ಫೋಟೋಗ್ರಾಫರ್ಸ್ ಆಗಲಿ, ದೊಡ್ಡ ಜರ್ನಲಿಸ್ಟ್ ಆಗಲಿ, ಯಾವುದೇ ಪ್ರೊಫೆಷನ್ ಆಗಲಿ ಅದರಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಏನು ಒಂದು ಗುರುತನ್ನು ನೀವು ಎಲ್ಲರಿಗೆ ತೋರಿಸ್ತೀರಿ ಅಂತ ನಾನು ಆಸೆ ಪಡ್ತೀನಿ.
ಆಲ್ರೆಡಿ ನೀವು ಒಂದು ಒಳ್ಳೆಯ ಶಾಲೆಯಲ್ಲಿದ್ದೀರಿ. ಇದೇ ಒಂದು ದೊಡ್ಡ ಪುಣ್ಯ. ಈ ಅವಕಾಶ ಎಲ್ಲರಿಗೂ ಸಿಗಲ್ಲ. ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡು ನೀವು ಮುಂದುವರೆದು ದೊಡ್ಡ ದೊಡ್ಡ ಲೀಡರ್ಸ್ ಆಗಿ ಬರಬೇಕು. ಯಾವುದೇ ಫೀಲ್ಡಲ್ಲಿ ಆಗಲಿ ಲೀಡರ್ಸ್ ಆಗಿ ಬರಬೇಕು, ಲೀಡರ್ಸ್ ಆಗಬೇಕು ಅಂತ ನಾನು ಆಶಿಸ್ತೀನಿ, ಪ್ರಾರ್ಥಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.